ನಮಸ್ಕಾರ ಸ್ನೇಹಿತರೆ. ಬೆಳಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಸಿಕ್ಕರೆ ಆ ದಿನ ಪೂರ್ತಿ ಎನರ್ಜೆಟಿಕ್ ಆಗಿರುತ್ತೆ ಅಲ್ವಾ. ಕೆಲವೊಂದು ಸಾರಿ ಹೋಟೆಲ್ನಲ್ಲಿ ಕಾಫಿ ಕುಡಿದಾಗ ಘಮಘಮಿಸುವಂತಹ ಆ ಒಂದು ಗಟ್ಟಿ ಕಾಫಿ ಇದು ಹೇಗೆ ಮಾಡೋದು ಅಂದ್ಕೊಂಡಿರ್ತೀವಿ. ಸ್ಟ್ರಾಂಗ್ ಹಾಗೆ ಮೈಲ್ಡ್ ಫಿಲ್ಟರ್ ಕಾಫಿನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆಯಲ್ಲಿ ಒಂದು ಮೀಡಿಯಮ್ ಸೈಜ್ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಿದ್ದಿರಲ್ಲ, ಇದು ಕಾಫಿ ಫಿಲ್ಟರ್. ಇದು ಕೆಳಗಿರುವಂತಹ ಭಾಗ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಫಿಲ್ಟರ್ ಕಾಫಿ ಮಾಡದೇ ಇರೋರಿಗೆ ಮನೆಯಲ್ಲಿ ಕೆಲವರು ಇನ್ಸ್ಟೆಂಟ್ ಕಾಫಿನ ಹೆಚ್ಚಾಗಿ ಕುಡಿತಾರೆ. ಹಾಗಾಗಿ ಡಿಕಾಕ್ಷನನ್ನು ಮಾಡಿ ಫಿಲ್ಟರ್ ಕಾಫಿ ಮಾಡೋರಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಕೆಳಗಿನ ಭಾಗ ಡಿಕಾಕ್ಷನ್ ಬೀಳುವಂತಹದ್ದು. ಇದಕ್ಕೆ ಕಾಫಿ ಪುಡಿಯನ್ನು ಹಾಕಿ ಇದು ಮೇಲ್ಗಡೆಯಿಂದ ಇಡುವಂತಹದ್ದು. ಕೆಲವರು ಈ ಡಿಸ್ಕ್ ಹ್ಯಾಂಡಲ್ ಇದೆಯಲ್ಲ, ಇದನ್ನು ಕಾಫಿ ಪೌಡ್ರ್ ಹಾಕಿ ಅದ್ರ ಮೇಲ್ಗಡೆ ಹೀಗೆ ಇಡ್ತಾರೆ. ನಾನು ಯಾವಾಗಲೂ ಡಿಕಾಕ್ಷನ್ ಹೇಗೆ ಮಾಡೋದು ಅಂದರೆ, ಕಾಫಿ ಪೌಡರ್ನ ಫಸ್ಟ್ ಹಾಕೋದಿಲ್ಲ, ಈ ಹ್ಯಾಂಡಲನ್ನು ಇಟ್ಟು ಆನಂತರ ಅದರ ಮೇಲ್ಗಡೆ ಕಾಫಿ ಪುಡಿಯನ್ನು ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಡಿಕಾಕ್ಷನ್ ಬೇಗನೆ ಆಗುತ್ತೆ, ತುಂಬ ಹೊತ್ತು ಕಾಯೋ ಅವಶ್ಯಕತೆ ಇರಲ್ಲ. ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಡಿಕಾಕ್ಷನ್ಗೆ ಪೌಡರು ಸ್ವಲ್ಪ ತರಿಯಾಗಿರುತ್ತೆ, ನೋಡ್ತಾ ಇದ್ದೀರಲ್ಲ. ಇನ್ಸ್ಟೆಂಟ್ ಪುಡಿ ಥರ ಇರೋದಿಲ್ಲ ನೋಡಿ, ಇಷ್ಟು ದಪ್ಪ ಆಗಿರುತ್ತೆ. ನೀಟಾಗಿ ಡಿಕಾಕ್ಷನ್ನು ಕೆಳಗಡೆ ಇಳಿಯುತ್ತೆ ಈ ರೀತಿ ತರಿಯಾಗಿರೋದ್ರಿಂದ. ನಾವು ಕಾಫಿ ಬೀಜಗಳನ್ನ ಕೊಟ್ಟು ಪುಡಿ ಮಾಡಿಸಿರುವಂತಹದ್ದು ನೋಡಿ. ಪ್ಯಾಕೆಟ್ನಲ್ಲೇ ಇದೆ, ಅದನ್ನು ತೆಗೆದಿಲ್ಲ ಕೂಡ. ತುಂಬ ಘಮಘಮ ಅಂತ ಇರುತ್ತೆ ಕಾಫಿ ಪೌಡ್ರು. ನಾವೇ ಮಾಡಿಸೋದ್ರಿಂದ ಸ್ಟ್ರಾಂಗ್ ಬೇಕಾದರೆ ಸ್ಟ್ರಾಂಗ್ ಮಾಡಿಸ್ಕೊಳ್ತೀವಿ, ಅಥವಾ ಮೈಲ್ಡ್ ಕಾಫಿ ಬೇಕು ಅಂದರೆ ಮೈಲ್ಡಾಗಿ ಮಾಡಿಸ್ಕೋಬೋದು ನೋಡಿ. ಈ ರೀತಿ ಸಣ್ಣ ಚಮಚದಲ್ಲಿ ಫುಲ್ಲು 4 ಚಮಚ ನಾನು ಹಾಕ್ಕೊಳ್ತಾ ಇದ್ದೀನಿ ಪೌಡ್ರನ್ನು. 1 ಚಮಚ ಹೆಚ್ಚೇ ಹಾಕೋಬೋದು, ಏನು ತೊಂದರೆ ಇಲ್ಲ ನೋಡಿ. 4 ಚಮಚ ಹಾಕ್ಕೊಂಡಾಗಿದೆ ನೋಡಿ. ಒಂದೇ ಒಂದು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಉಪ್ಪು ಹಾಕೋಬೇಡಿ, ಕಾಫಿ ತುಂಬ ಉಪ್ಪು ಅನಿಸುತ್ತೆ. ಹಾಗಾಗಿ ಒಂದೇ ಒಂದು ಚಿಟಿಕೆಷ್ಟು ಉಪ್ಪು ಅಂತೀವಲ್ಲ, ಅಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ರುಚಿಯಾಗುತ್ತೆ. ಹಾಗೆ ಒಂದು 1/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಡಿಕಾಕ್ಷನ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಶುಗರ್ ಪೇಷಂಟ್ಗೆ ಮಾಡಬೇಕು ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಅರ್ಧಂಬರ್ಧ ಕಾಯಿಸಿ ಹಾಕ್ಕೊಂಡ್ರೆ ಕಾಫಿ ಟೇಸ್ಟ್ ಬರೋದಿಲ್ಲ. ಚೆನ್ನಾಗಿ ಕೊತ ಕುದೀತಾ ಇರಬೇಕು. ಆ ನೀರನ್ನು ಹಾಕಿ ಒಂದು 15 ನಿಮಿಷ ಹಾಗೇ ಮುಚ್ಚಳ ಹಾಕಿ ಹಾಗೆ ಇಟ್ಬಿಡಬೇಕು. ಅದನ್ನೇನು ಅಲುಗಾಡಿಸೋದಕ್ಕೆ ಹೋಗಬಾರ್ದು. ಡಿಕಾಕ್ಷನ್ ಕಾಫಿಗೆ ಎಷ್ಟು ಮುಖ್ಯನೋ ಅಷ್ಟೇ ಹಾಲು ಚೆನ್ನಾಗಿ ಕಾಯೋದು ಕೂಡ ಮುಖ್ಯ. ಚೆನ್ನಾಗಿ ಘಮಘಮ ಅನ್ನುವಂತಹ ಪರಿಮಳ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಡ್ಬೇಕು ಹಾಲನ್ನು ನೋಡಿ. ಇಲ್ಲಿ ನಾನು ಕಾಯಿಸಿರುವಂಥ ಹಾಲು ತಣ್ಣಗಿದೆ, ಅದನ್ನು ಇನ್ನೊಂದು ಸರಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ವಿಶೇಷ ಅಂದರೆ ಬೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಬೇಕು ಅನ್ನೋರು ಸಕ್ಕರೆ ಹಾಕ್ಕೊಂಡು ಮಾಡ್ಬೋದು. ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ಕರಗೋವರೆಗೂ. ಹಾಲನ್ನು ತುಂಬ ಬಿಸಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಕುದೀತಾ ಇದೆ, ಈ ರೀತಿ ಚೆನ್ನಾಗಿ ಕುದಿಬೇಕು. ಡಿಕಾಕ್ಷನ್ ಒಂದು ಸಾರಿ ಚೆನ್ನಾಗೆಲ್ಲನೂ ಇಳಿದ ಮೇಲೆ ನೋಡಿ, ಈಗ ಮತ್ತೆ ಬಿಸಿ ನೀರನ್ನು ಹಾಕಿ ಮತ್ತೆ ನೀವು ತೆಳುವಾದ ಡಿಕಾಕ್ಷನನ್ನು ಮಾಡ್ಕೋಬೋದು. ಹಾಲು ಕೆನೆಗಟ್ಟೋದಕ್ಕೆ ಬಿಡಬೇಡಿ, ಮಧ್ಯೆ ತಿರುಗಿಸ್ತಾ ಇರಿ ನೋಡಿ. ಡಿಕಾಕ್ಷನ್ನು ಚೆನ್ನಾಗಿ ಇಳಿದಿದೆ, ನೋಡ್ತಾ ಇದ್ದೀರಲ್ಲ. ಹಾಗಾಗಿ ನಾನು ಡಿಕಾಕ್ಷನ್ನ ಹಾಕ್ತಾಯಿದ್ದೀನಿ. ಒಂದೇ 1 ಗ್ಲಾಸಷ್ಟು ಕಾಫಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ. ಎಷ್ಟು ಬೇಕೋ ಅಷ್ಟು ಒಂದ್ಸರಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ತಿರುಗಿಸಿದ್ರೆ ಗೊತ್ತಾಗುತ್ತೆ, ಕಾಫಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಟ್ರಾಂಗ್ ಬೇಕೋ ಅಥವಾ ಮೀಡಿಯಮ್ ಆಗಿರಬೇಕು, ನೀವೇ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದಿಲ್ಲ, ನಾನಿಲ್ಲಿ ತುಂಬ ಸ್ಟ್ರಾಂಗಾಗೂ ಮಾಡ್ಕೊಳ್ತಾ ಇಲ್ಲ, ಮೀಡಿಯಮ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಒಂದು 2 ಸರಿ ಈ ರೀತಿ ಎತ್ತಿ ಹಾಕಿದ್ರೆ ನೊರೆಯಾಗಿ ಬರುತ್ತೆ ಕಾಫಿ. ಸಾಧಾರಣವಾಗಿ ಮೈಲ್ಡ್ ಕಾಫಿ ಬೇಕು ಅನ್ನೋರು, ತುಂಬ ಕಹಿ ಬೇಡ ಅನ್ನೋರು ಚಿಕೋರಿ ಪ್ರಮಾಣನ ಕಡಿಮೆ ಹಾಕಿಸ್ಕೋಬೇಕಾಗತ್ತೆ. ಅಂದರೆ ಕಾಫಿ ಬೀಜ 80% ಹಾಕಿದ್ರೆ 20% ಚಿಕೋರಿ ಹಾಕ್ಸ್ಕೋಬೋದು. ಇಲ್ಲ ನಾವು ತುಂಬ ಸ್ಟ್ರಾಂಗ್ ಕಾಫಿ ಕುಡಿಯೋದು, ಕಹಿ ಆಗಿರಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅನ್ನೋಂಥವ್ರು 30% ಚಿಕೋರಿ ಹಾಗೆ ಇನ್ನು 70% ಕಾಫಿ ಬೀಜನ ಹಾಕಿಸ್ಕೊಂಡು ಮಾಡಿಸ್ಕೊಂಡ್ರೆ ಕಾಫಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಫಿ ಕಲರ್ಫುಲ್ಲಾಗಿ ಹಾಗೆ ಘಮಘಮಿಸುವಂಗೆ ಹಾಗೆ ಗಟ್ಟಿಯಾಗಿ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅನ್ನೋದು ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಕಾಫಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ.